ಡಬಲ್ ಬ್ಯಾರನ್ ಗನ್ ಹಿಡಿದು ವ್ಯಕ್ತಿ ಆಟೋಟೋಪ ಮರೆತಿದ್ದಾನೆ. ಸದಾಶಿವನಗರದಲ್ಲಿ ಗನ್ ಹಿಡಿದು ಕಾರ್ಮಿಕರಿಗೆ ಧಮಕಿ ಹಾಕಿದ್ದಾನೆ. ಅಪಾರ್ಟ್ಮೆಂಟ್ ಕಾಮಗಾರಿಯಿಂದ ನಿಧಾನವಾಗಿ ಸಂಚರಿಸ್ತಾ ಇದ್ದ ವಾಹನ ಈ ಸಂದರ್ಭದಲ್ಲಿ ಏಕಾಏಕಿ ಗನ್ ಹಿಡಿದು ಮನೆಯಿಂದ ನಿವೃತ್ತ ಪೊಲೀಸ್ ಮನೆಯಿಂದ ಬಂದಿದ್ದಾನೆ. ನಿವೃತ್ತ ಪೊಲೀಸ್ ಅಧಿಕಾರಿ ಜಯಪ್ರಕಾಶ್ ವರ್ತನೆಗೆ ಜನ ಬೆಚ್ಚ ಬಿದ್ದುಬಿಟ್ಟಿದ್ದಾರೆ. ಚಾಲಕ ಮತ್ತು ಕಟ್ಟಡ ಕಾರ್ಮಿಕರಿಗೂ ಕೂಡ ಗನ್ ತೋರಿಸಿ ಬೆದರಿಕೆ ಹಾಕಿದ್ದು ಬಿಡ್ಸೋಕ್ ಬಂದ ತಮ್ಮ ಕುಟುಂಬಸ್ಥರ ವಿರುದ್ಧವೂ ಕೂಡ ಗರಂ ಆಗಿದ್ದಾರೆ. ಡಬಲ್ ಬ್ಯಾರನ್ ಗನ್ ಹಿಡಿದು ವ್ಯಕ್ತಿಯೊಬ್ಬ ಆಟೋಟೋಪ ಮೆರೆದಿರುವಂತಹ ಘಟನೆ ನಡೆದಿದೆ. ಸದಾಶಿವನಗರದಲ್ಲಿ ಗನ್ ಹಿಡ್ಕೊಂಡು ಕಾರ್ಮಿಕರಿಗೆ ಧಮಕಿ ಹಾಕಿದ್ದಾನೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ. ಅಪಾರ್ಟ್ಮೆಂಟ್ ಕಾಮಗಾರಿ ವೇಳೆ ಜನ ವೆಹಿಕಲ್ಗಳು ನಿಧಾನವಾಗಿ ಸಂಚರಿಸ್ತಾ ಇತ್ತು. ಈ ವೇಳೆ ಏಕಾಏಕಿ ಗನ್ ಹಿಡ್ಕೊಂಡು ಮನೆಯಿಂದ ನಿವೃತ್ತ ಪೊಲೀಸ್ ಆಫೀಸರ್ ಇವರು ಮನೆಯಿಂದ ಹೊರಗೆ ಬಂದಿದ್ದಾರೆ. ಚಾಲಕ ಮತ್ತು ಕಟ್ಟಡ ಕಾರ್ಮಿಕರಿಗೂ ಕೂಡ ಗನ್ ತೋರಿಸಿ ಬೆದರಿಕೆ ಹಾಕಿದ್ದಾರೆ. ಬಿಡ್ಸೋಕೆ ಅವರ ಫ್ಯಾಮಿಲಿಯವರು ಹೋದರೆ ಅವ್ರ ವಿರುದ್ಧವೂ ಕೂಡ ಕೋಪ ಮಾಡ್ಕೊಂಡಿದ್ದಾರೆ. ಈ ಪುಣ್ಯಾತ್ಮ ಜಯಪ್ರಕಾಶ್ ರಂಪಾಟ ಕಂಡು ಸ್ಥಳೀಯರು ತಬ್ಬಿಬ್ಬಾಗ್ಬಿಟ್ರು. ಗೃಹ ಸಚಿವರ ನಿವಾಸದ ಪಕ್ಕದಲ್ಲೇ ಗನ್ ಹಿಡಿದು ಈ ರೀತಿ ರಂಪಾಟವನ್ನು ಮೆರೆದಿದ್ದಾರೆ. ಯಾಕೆ ಏನು ಎತ್ತ ಅನ್ನುವಂಥದ್ದು ಇನ್ನೂ ಕೂಡ ಗೊತ್ತಿಲ್ಲ. ಇವರು ನಿವೃತ್ತ ಪೊಲೀಸ್ ಅಧಿಕಾರಿ. ಇವರು ಯಾಕೆ ಈ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ ಅಲ್ಲಿ ನೋಡಿ. ಇಲ್ಲಿ ಆ ವಿಡಿಯೋದಲ್ಲೂ ಕೂಡ ಗಮನಿಸ್ಕೊಂಡಿದ್ದೀರಿ. ಹೆದರಿಸ್ತಾ ಇದ್ದಾರೆ ಎಲ್ರಿಗೂ. ಯಾರಿಗೆ ತಾನೇ ಭಯ ಆಗಲ್ಲ? ಇನ್ ಕೇಸ್ ಎಲ್ಲಾದರೂ ಪ್ರೆಸ್ ಮಾಡಿಬಿಟ್ರೆ ಅಂತ ಹೆದರಿಕೆ ಇದ್ದೇ ಇರುತ್ತೆ. ಅವ್ರ ಫ್ಯಾಮಿಲಿಯವ್ರು ಯಾಕೆ ಹಿಂಗಾಡ್ತಾ ಇದ್ದೀರಾ ಬನ್ನಿ ಮನೆ ಒಳಗೆ ಅಂದ್ರೂ ಕೂಡ ಕಂಟ್ರೋಲಿಗೆ ಸಿಗ್ತಾ ಇಲ್ಲ ವ್ಯಕ್ತಿ. ಡಬಲ್ ಬ್ಯಾರನ್ ಗನ್ ಹಿಡಿದು ವ್ಯಕ್ತಿ ಆಟೋಟೋಪ ಮರೆದಿದ್ದಾರೆ. ಸದಾಶಿವನಗರದಲ್ಲಿ ಗನ್ ಹಿಡಿದು ಕಾರ್ಮಿಕರಿಗೆ ಧಮಕಿ ಹಾಕಿದ್ದು ಅಪಾರ್ಟ್ಮೆಂಟ್ ಕಾಮಗಾರಿ ವೇಳೆ ವೆಹಿಕಲ್ಗಳು ನಿಧಾನವಾಗಿ ಸಂಚರಿಸ್ತಾ ಇತ್ತಂತೆ. ಅದೆಲ್ಲಾದ್ರೂ ಇವ್ರಿಗೆ ಕೋಪ ಬಂತ? ಕಾರಣ ಏನು ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ. ಯಾಕೆ ಈ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ? ವಯಸ್ಸಾಗಿದೆ, ಹಿರಿಯರೇ. ಮೋರ್ ಡೀಟೇಲ್ಸ್ ನನ್ನ ಕಲಿಗ ದುರ್ಗೇಶ್ ನೀಡ್ತಾರೆ. ದುರ್ಗೇಶ್, ಕಾರಣ ಏನು ಇವರು ಈ ರೀತಿಯಾಗಿ ವರ್ತಿಸೋಕೆ? ಇದೆ ಮೊದಲ ಅಥವಾ ಹಿಂದೆಯೂ ಹಿಂಗೆ ಮಾಡ್ತಾ ಇದ್ರಾ? ಎಸ್ ವಿದ್ಯಾ, ಏನು ಒಂದು ಅಪಾರ್ಟ್ಮೆಂಟ್ ಕಟ್ಟಡ ಕಾಮಗಾರಿ ನಡೀತಿರುವಂತದ್ದು, ಅದರಲ್ಲೂ ಕೂಡ ಸದಾಶಿವನಗರ 14ನೇ ಕ್ರಾಸ್ನಲ್ಲಿ ಈ ಒಂದು ಕಟ್ಟಡ ಕಾಮಗಾರಿ ನಡೀತಾ ಇದೆ. ಈ ಕಟ್ಟಡ ಕಾಮಗಾರಿಗಾಗಿ ಒಂದು ಗ್ರಾನೈಟ್ ಗಳನ್ನ ತಂದಿರುವಂತಹ ಲಾರಿ ಸಂಚಾರ ಮಾಡ್ತಾ ಇರುತ್ತೆ. ಈ ಒಂದು ಸಂದರ್ಭದಲ್ಲಿ ಲಾರಿ ಸಂಚಾರ ಮಾಡೋದಕ್ಕೆ ಸದಾಶಿವನಗರದಲ್ಲಿ ಅವಕಾಶ ಇಲ್ಲ ಅನ್ನುವಂತ ಆರೋಪವನ್ನ ಮಾಡಿ ಜಗಳಕ್ಕಿಳಿದಿರುವಂತಹ ನಿವೃತ್ತ ಪೊಲೀಸ್ ಅಧಿಕಾರಿ ಏನು ಚಾಲಕ ಮತ್ತು ಕಟ್ಟಡ ಕಾರ್ಮಿಕರಿಗೆ ಡಬಲ್ ಬ್ಯಾರಲ್ ಗನ್ನನ್ನ ತೋರಿಸಿ ಒಂದು ಧಮಕಿ ಹಾಕಿರುವಂತದ್ದು. ಕಳೆದ 20 ವರ್ಷದಿಂದಲೂ ಕೂಡ ಈ ಒಂದು ಮನೆ ಕಟ್ಟಡ ವಿಚಾರವಾಗಿ ಇಬ್ಬರ ನಡುವೆ ಗಲಾಟೆ ನಡೀತಾ ಇರುವಂತದ್ದು. ನಿತೇಶ್ ಅಪಾರ್ಟ್ಮೆಂಟ್ ಕಟ್ಟಡ ಕಾಮಗಾರಿ ನಡೀತಿರುವಂತದ್ದು. ಆ ನಿತೇಶ್ ಅವರ ಮಾಲೀಕರು ಮತ್ತು ಅದರ ಅಪೋಸಿಟ್ ಇರುವಂತಹ ಜಯಪ್ರಕಾಶ್ ಅವರ ಮನೆ ನಡುವೆ ಈ ರೀತಿಯಾದಂತಹ ಗಲಾಟೆಗಳು ಆಗ್ತಾನೆ ಇರ್ತವೆ ಅನ್ನುವಂಥದ್ದು ಸಾಕಷ್ಟು ಚರ್ಚೆಗೆ ಕಾರಣವಾಗಿರೋದಕ್ಕೆ ಕಾರಣ ಏನಂದ್ರೆ ಇವತ್ತು ಡಬಲ್ ಬ್ಯಾರಲ್ ಗನ್ನನ್ನ ಹಿಡಿದು ಕಟ್ಟಡ ಕಾರ್ಮಿಕರಿಗೆ ಧಮಕಿ ಹಾಕಿರುವಂತದ್ದು. ಅದರಲ್ಲೂ ಕೂಡ ಲಾರಿ ಚಾಲಕನ ಮೇಲೆ ಅಟ್ಯಾಕ್ ಅನ್ನ ಮಾಡಿರುವಂತಹ ನಿವೃತ್ತ ಪೊಲೀಸ್ ಅಧಿಕಾರಿ ಜಯಪ್ರಕಾಶ್, ಇಲ್ಲಿ ಲಾರಿನ ತರೋದಕ್ಕೆ ಅವಕಾಶ ಇಲ್ಲ, ಇಲ್ಲಿ ಹೇಗೆ ನೀವು ಲಾರಿಗಳನ್ನ ತಂದಿದ್ದೀರಿ, ನಮ್ಮ ಮನೆ ಮುಂದೆ ಲಾರಿಗಳನ್ನ ಪಾರ್ಕ್ ಮಾಡೋದಿಲ್ಲ ಅನ್ನುವಂತ ಧಮಕಿ ಹಾಕುವಂತ ಕೆಲಸವನ್ನ ಮಾಡ್ತಾರೆ. ಅದ್ರ ಜೊತೆಗೆ ಡಬಲ್ ಬ್ಯಾರಲ್ ಗನ್ ತಂದಿದ್ದಕ್ಕೆ ಅಲ್ಲಿ ಓಡಾಡುವಂತ ಜನರು ಕೂಡ ಸಾಕಷ್ಟು ತಬ್ಬಿಬ್ಬಾಗಿ ಹೋಗ್ತಾರೆ. ಯಾಕಂದ್ರೆ ಡಬಲ್ ಬ್ಯಾರಲ್ ಗನ್ ಎರಡು ಗುಂಡುಗಳು ಒಟ್ಟಿಗೆ ಫೈರ್ ಮಾಡುವಂತ ಸಾಧ್ಯತೆ ಇರುವಂತದ್ದು. ಹೀಗಾಗಿ ಆ ಒಂದು ಗನ್ನಿಂದ ಇರುವಂತಹ ಕಟ್ಟಡ ಕಾರ್ಮಿಕರು ಮತ್ತು ಉಸ್ತುವಾರಿಗಳ ಮೇಲೆ ಹಲ್ಲೆಗೂ ಕೂಡ ಮುಂದಾಗಿರುವಂತದ್ದು. ಈ ನಿಟ್ಟಿನಲ್ಲಿ ಇವತ್ತು ಪರಮೇಶ್ವರ್ ಅವರ ಮನೆ ಪಕ್ಕದಲ್ಲಿಯೇ ಇಂತಹ ಘಟನೆ ಆಗಿರೋದಕ್ಕೆ ಸಾಕಷ್ಟು ಭಯಭೀತರಾಗಿದ್ರು ಅಲ್ಲಿಯ ಜನ. ಏನು ಕಟ್ಟಡ ಕಾರ್ಮಿಕರು ಪೊಲೀಸರಿಗೆ ಫೋನ್ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ರು, ಆದ್ರೆ ಸ್ಥಳಕ್ಕೆ ಯಾವುದೇ ಪೊಲೀಸರು ಬರಲಿಲ್ಲ. ಈ ಸಂದರ್ಭದಲ್ಲಿ ಏನು ಜಯಪ್ರಕಾಶ್ ಹೆಗಡೆ ಅವರ ಕುಟುಂಬಸ್ಥರು ಅವರನ್ನ ಸಮಾಧಾನಗೊಳಿಸಿ ಮನೆಯೊಳಗೆ ಕರ್ಕೊಂಡು ಹೋಗಿರುವಂತ ಘಟನೆ ನಡೆದಿರುವಂತದ್ದು. ವಿದ್ಯಾ, ಓಕೆ, ಧನ್ಯವಾದ ಡೀಟೇಲ್ಸ್ಗೆ.